ಶೆಡ್ಯೂಲ್ ನಡುವೆಯೂ ಕೂಡ ಭಾಗವಹಿಸಿದ್ದಕ್ಕೋಸ್ಕರ ಹೃದಯಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ ಈ ಕಾರ್ಯಕ್ರಮದಿಂದ ಅಭಿಮಾನವನ್ನು ಬೀಳ್ಕೊಡ್ತಾ ಇದ್ದೇವೆ. ಶಾಸಕರು ಆಗಿರುವಂತಹ ಅದೇ ರೀತಿ ಪ್ರಕಾಶ್ ಪೂಜಾರಿ ಅವರು ಕಾರ್ಯಕ್ರಮದ ಕೊನೆ ಹಂತದವರೆಗೆ ಇರಬೇಕು, ಭವನೋತ್ಥಾನ ಕಾರ್ಯಕ್ರಮದವರೆಗೂ ಕೂಡ. ಆದ್ದರಿಂದ ಮತ್ತೊಮ್ಮೆ ನಮ್ಮೆಲ್ಲ ಅತಿಥಿಗಳಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಕಿರಣ್ ಕುಮಾರ್ ಕೊಡ್ಗೆ ಅವರು, ಸುರೇಶ್ ಶೆಟ್ಟಿ ಅವರು, ಸಂಪತ್ ಕುಮಾರ್ ಶೆಟ್ಟಿ ಶಾನಾಡಿ ಅಭಿಮಾನದ ಕೃತಜ್ಞತೆಯೊಂದಿಗೆ ಇನ್ನು ಕೆಲವು ನಿಮಿಷಗಳಲ್ಲಿ ಇವಾಗ ಪಂದ್ಯಕೂಟ ಮುಂದುವರಿಕೆ ಆಗ್ತದೆ. ಅವಿಘ್ನಾಶ್ರೀ ಟ್ರೋಫಿಯಲ್ಲಿ ಮ್ಯಾಚ್ ನಂಬರ್ 8 ಇವಾಗ ಆರಂಭ ಆಗುತ್ತೆ. ಉಚ್ಚಲ ಮಹಾಲಕ್ಷ್ಮಿ ಪಂಚಜನ್ಯ ವರ್ಸಸ್ ಶ್ರೀದುರ್ಗ ಶಾರ್ಕ್ ಫೈಟರ್ಸ್ ಕುಂಬಾಶಿ ಮುಖಾಮುಖಿ ಆಗುತ್ತೆ. ಧನ್ಯವಾದಗಳು ಪ್ರಶಾಂತ್ ತಂಬಲ್ಪಾಡಿ. ಅವಿಘ್ನಾಶ್ರೀ ಟ್ರೋಫಿಯ ಮತ್ತೊಂದು ಪಂದ್ಯವನ್ನು ಆರಂಭವನ್ನು ಕಾಣ್ತಾ ಇದೆ. ಮೊನ್ನೆ ದಿನ ಆರಂಭವನ್ನು ಕಂಡಿರ್ತಕ್ಕಂಥ ವ್ಯವಸ್ಥಿತ ಪಂದ್ಯಕೂಟ ಇವಾಗ 7ನೇ ದಿನದ ಪಂದ್ಯಗಳು ಮತ್ತೆ ಮುಂದುವರಿಕೆ ಕಾಣ್ತಾ ಇರುವಂತಹ ಸಂದರ್ಭ. ಪ್ರಸ್ತುತ ಪಂದ್ಯವನ್ನು ನೋಡ್ತಾ ಇರುವಂತಹ ಶ್ರೀದುರ್ಗ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ ಉಚ್ಚಲ ಮಹಾಲಕ್ಷ್ಮಿ ಪಾಂಚವನ್ನ ಕೋಟವನ್ನು ಬೆಳೆಸಿದ್ದಾರೆ.
ಇದು ಎರಡೂ ತಂಡಗಳಿಗೂ ಕೂಡ ಮಹತ್ವದ ಪಂದ್ಯ. ಜಯದ ವಿಚಾರದಲ್ಲಿ ಬಹಳಷ್ಟು ಯಶಸ್ಸನ್ನು ದಾಖಲಿಸಲೇಬೇಕಾಗಿರುವಂತಹ ಒಂದು ಹಂತ ಕೂಡ. ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸಿರುವಂತಹ ತಂಡವನ್ನು ಶತಲಕ್ಷ ನಡೆದುಕೊಳ್ತಾ ಇದೆ. ಮೊದಲ ಓವರ್ಗಾಗಿ ಸಾಗರ್ ಬಂಡಾರಿ, ಮಂಜೇಶ ಮತ್ತು ಪ್ರಶಾಂತ್ ಪಟ್ಟೆ ಬೆಂಗಳೂರು ಪರಿಸರ ಎರಡು ಮಂದಿ ಆಟಗಾರರಾಗಿ ಆರಂಭಿಕರಾಗಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಪರವಾಗಿ ಮೊದಲ ಚೆಂಡು ಶಾರ್ಟ್ ಪ್ರೈಸ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ಟು ವಿಕೆಟ್ ಭರತ್ ಚತುರಕ್ಷರ ಮಾಡ್ತಾ ಇದ್ದಾರೆ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆ ನಿಟ್ಟಲ್ಲಿ ಮತ್ತೊಂದರ ಬಾರಿಗೆ ಸಾಗರ್ ಬಂದಾರಿ. ಬಹಳ ಸುತ್ತಮ ರೀತಿಯ ಒಂದು ಆಟ. ಒಂದು ಓಟುಗಳು ಬರ್ತಾ ಇದೆ. ರನ್ಔಟ್ ಮಾಡುವಂತಹ ಒಂದು ಅವಕಾಶ. ನೇರ ಗುರಿ ತಗೊಳ್ತಾ ಇಲ್ಲ. ಒಂದು ಓಟವನ್ನು ಸುರಕ್ಷಿತವಾಗಿ ಪೂರೈಸಿಕೊಂಡ್ರು. ಇನ್ನಿಂಗ್ಸ್ ಅನ್ನು ಈ ರೀತಿಯಾಗಿ ಆರಂಭಿಸಿರುವಂತಹ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ತಂಡ. ಪೂರ್ಣಗೆ ಹೆಸರುವಂತಹ ಈ ಚೆಂಡು ಬಹಳಷ್ಟು ಏಕವಾಗಿ ಹಾದು ಹೋಗ್ತಾ ಇದೆ. ರಾಜ್ಯ ಟೆನಿಸ್ ಬಾಲ್ ಕ್ರಿಕೆಟ್ ತಂದಿರುವಂತಹ ಜನಪ್ರಿಯ ಆಟಗಾರ ಕೂಡ ಸಾಗರ್ ಬಂಡಾರಿ. ಅತ್ಯುತ್ತಮ ರೀತಿಯ ಆಟವನ್ನು ಈ ಕ್ರೀಡಾ ಋತುವಿನಲ್ಲಿ ಆಡ್ತಾ ಇರುವಂತಹ ಆಟಗಾರ. ಇಲ್ಲಿ ಉಚ್ಚಲ ಮಹಾಲಕ್ಷ್ಮಿ ಪಾಂಚನ ಪರವಾಗಿ ಆಡ್ತಾ ಇದ್ದಾರೆ. ಈ ಬಾರಿ ಎಸೆದಿರುವಂತಹ ಚೆಂಡು ಎಕ್ಸ್ಟ್ರಾ ಕವರ್ಸಲ್ಲಿ ಸಚಿನ್ ಕೋಟೇಶ್ವರ ಶತಲಕ್ಷಣ ಮಾಡಿದ್ರು. ಒಂದು ಓಟಗಳ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ಮೊತ್ತವಾಗಿ ಎರಡಕ್ಕೆ ತಲುಪ್ತಾ ಇರುವಂತಹ ಹಂತ. ಅಂತಿಮ ಎರಡು ಚೆಂಡು ಬಾಕಿ ಇದೆ. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಚೆಂಡು. Come to Brazil. Come and dance with the people. ಅಂತಿಮ ಚೆಂಡಿಗಾಗಿ ಮತ್ತೆ ಸಾಗರ್ ಬಂದಾರು. ಎನ್ ಲೋಕೇಶ್ ಬೌಲಿಂಗ್ ತುದಿಯನ್ನು ಬಳಸ್ತಾ ಇದ್ದಾರೆ. ಅಂತಿಮ ಚೆಂಡು ಕೊನೆ ಹಂತಕ್ಕೆ ತೆಗೆದುಕೊಂಡಂತ ಸಂಕೇತ. ನೇರ ಗುರಿಯನ್ನು ಗೋಟಕ್ಕೆ ತಗಲಿಸಿದ್ದಾರೆ. ಬಹುಶಃ ರೀತಿಯನ್ನು ಶತಲಕ್ಷಣ ಕೂಡ ಮತ್ತೊಂದು ಓಟುಗಳು ಸೇರ್ಪಡೆಯಾಗ್ತಾ ಇದೆ. ಮೊದಲ ಓವರಲ್ಲಿ ಕೇವಲ 3 ಓಟಗಳಲ್ಲಿ ಅವಕಾಶ ಮಾಡಿಕೊಡ್ತಾ ಇರುವಂತಹ ಸಾಗರ್ ಬಂಡಾರಿ. ಇವತ್ತು ಸಂಜೆ ಹೊತ್ತು ಈ ಪಂದ್ಯ ಕೂಡ ಮತ್ತೊಂದು ಆಕರ್ಷಕ ಹಂತ ಪ್ರದರ್ಶನ ಪಂದ್ಯ. ಒಂದು ಕೋರಿಯಸ್ ಅನಿಲ್ ಜಾನ್ಸನ್ ಅವರ ಒಂದು ನಾಯಕತ್ವದ ಪಂದ್ಯಾಕೂಟ ಮಾಡುತ್ತೆ. ಮತ್ತೊಂದು ಈಸ್ಟ್ ವೆಸ್ಟ್ ಟೈಟನ್ಸ್ ತಂಡ ಗೆಳೆಯರ ನಾಯಕತ್ವದ ಪಂದ್ಯಾಕೂಟ ಮಾಡ್ತಾ ಇರುವಂತಹ ಪ್ರದರ್ಶನ ಪಂದ್ಯವನ್ನು ಆಡ್ತಾ ಇರುವಂತಹ ತಂಡ ಇದು. ಇವತ್ತು ರವಿಕ್ರಾಸ್ ಶ್ರೇಷ್ಠ ಟ್ರೋಫಿಯಲ್ಲಿ ಮತ್ತೊಂದು ಕುತೂಹಲಕಾರಿಯಾಗಿ ಸಾಗುವಂತಹ ಎಲ್ಲ ಹಂತವನ್ನು ಕಾಣ್ತಾ ಇದೆ. ಕೆಲವೊಂದು ಹಂತದ ವಿಭಿನ್ನದಾಯಕವಾಗಿರುವಂತಹ ಒಂದು ಪ್ರಯತ್ನಗಳನ್ನು ಈ ಪಂದ್ಯಾಕೂಟದ ಸಫಲತೆಯ ಹಾದಿಗಾಗಿ ಮಾಡ್ತಾ ಇರುವಂತಹ ಗೆಳೆಯರ ಬಳಗ ಬೀಚಾಡಿ ಮತ್ತು ಅಲೋಕ್ ಈವೆಂಟ್ಸ್ ಮತ್ತು ಕಾನ್ಸೆಪ್ಟ್ಸ್ ತಂಡ ಬಹಳ ಉತ್ತಮ ರೀತಿಯಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. 7ನೇ ಓವರ್ಗಾಗಿ ಭರತ್ ಗಿಲಿಯಾರ್ ಬಹಳ ಉತ್ತಮ ರೀತಿಯಿಂದ ಸೊರತೆಯನ್ನು ದಾಖಲಿಸಿದರು. ಮಂಜೇಶ ಮಾದರಿ ಪಂದ್ಯಕ್ಕೂ ಒಂದು ಹಂತದ ಯಶಸ್ಸನ್ನು ದಾಖಲಿಸಿರ್ತಕ್ಕಂಥ ಆಟಗಾರ. ಬೆಂಗಳೂರು ಪರಿಸರ ಆಟಗಾರ. ಕೆಲವೊಂದು ಪಂದ್ಯಾಕೂಟವನ್ನು ಉಡುಪಿ ಜಿಲ್ಲೆಯನ್ನು ಕೂಡ ಆಡಿದ್ದಾರೆ. ಒಂದು ಹಂತದ ಅನುಭವ ಕೂಡ ಮಂಜೇಶನಿಗೆ. 2ನೇ ಬಾರಿ ಹೊಡೆತ ಕವರ್ಸಲು ಮತ್ತೆ ಸಚಿನ್ ಕೋಟೇಶ್ವರ ಚತುರಕ್ಷರ ಮಾಡಿದರು. ಒಂದು ಓಟವನ್ನು ಪೂರ್ಣಗೊಳಿಸಿದ್ದಾರೆ. ಆರಂಭಿಕ ಹಂತದ 2 ಮಂದಿ ಬೌಲರ್ಸ್ಗಳು ಒಂದು ರೀತಿಯ ಲಯಬದ್ಧತೆಗೆ ಮೂಲ ಆದ್ಯತೆ ನೀಡುವಂತಹ ಪ್ರಯತ್ನ ಹೊಸದುಗಾರಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಓಟಗಳ ಸೇರ್ಪಡೆ ಆಗ್ತಾ ಇದ್ದಾರೆ. ಪ್ರಯತ್ನ ತನ್ನ ಮೂಲಕ ಟಾಪ್ ಜಾಗ್ತಾ ಇರುವಂತಹ
ಮೊದಲ ಆಘಾತವನ್ನು ಕಾಣ್ತಾ ಇದೆ. ಒಂದೇ ಶೂಟ್ ಮೊದಲ ವಿಕೆಟ್ ಅನ್ನು ಕಾದುಕೊಳ್ತಾ ಇರುವಂತ ತಂಡ ಶ್ರೀ ದುರ್ಗಾ ಶಾರ್ಪ್ ಫೈಟರ್ಸ್ ತಂಡ. ಹಗಲು ಮತ್ತು ರಾತ್ರಿ ಪಂದ್ಯಾಕೂಟವಾಗಿದ್ದು ಸಾಗ್ತಾ ಇದೆ. ಹೊಸ ಆಟಗಾರ ಪ್ರತಾಪ ಮತ್ತೋರ್ವ ಯುವ ಆಟಗಾರರ ಪ್ರವೇಶವನ್ನು ಕಾಣ್ತಾ ಇದೆ. ಸಮಯದಿಂದ ಸಮಯಕ್ಕೆ ಈ ಮಾಡಿದ ಪಂದ್ಯಕ್ಕೂ ಅತ್ಯುತ್ತಮ ರೀತಿಯಲ್ಲಿ ಆಟವನ್ನು ಆಡ್ತಾ ಇರುವಂತಹ ಪ್ರತಾಪ ಇಲ್ಲಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಭರತ್ ನಾಲ್ಕನೇ ಬಾರಿ ನಾಲ್ಕನೇ ಚೆಂಡು ಮಿಡ್ ವಿಕೆಟ್ ಅಲ್ಲಿ ಆಟವನ್ನು ಆಡಿದ್ರು. ಮೊದಲ ಚೆಂಡಲ್ಲಿ ಓಟವನ್ನು ದಾಖಲಿಸಿರುವಂತಹ ಪ್ರತಾಪ ಇಲ್ಲಿ ತಂಡದ ಮೊತ್ತ 6ಕ್ಕೆ ತಲುಪ್ತಾ ಇದೆ. ಆಡಿರುವಂತಹ ಮೊದಲ ಪಂದ್ಯವನ್ನು ಸೋತಿರುವಂತಹ ಎರಡೂ ತಂಡಗಳಿಗೆ ಇದು ಮಹತ್ವದ ಪಂದ್ಯ. ಜಯ ಮತ್ತು ಅಪಜಯದ ವಿಚಾರದಲ್ಲಿ ಔಟ್ ಆಗಿತ್ತು. ಮೂಟಗಳು ಬರ್ತಾ ಇಲ್ಲ. ಕೊನೆ ಒಂದು ಚೆಂಡು ಬಾಕಿ ಇದೆ. ಬಹಳ ಉತ್ತಮ ರೀತಿಯಲ್ಲಿ ಆಟಗಾರರನ್ನು ಹೊಂದಿರುವಂತಹ ಒಂದು ತಂಡ. ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟ ಇಲ್ಲಿ ಆಟವನ್ನು ಆಡ್ತಾ ಇದೆ. ಕೊನೆಯ ಚೆಂಡು ಹೊಡೆತ ಮೂಲಕ ಅತೀಶ ಬಹಳಷ್ಟನ್ನು ಚುರುಕುದಾಯಕವಾಗಿ ಶತರಕ್ಷಣೆ ಮಾಡಿದ್ರು. ಬೌಂಡರಿಯನ್ನು ಅಡ್ಡಾಡಿಸಿದ್ದಾರೆ. ಬಾಲ್ಕೋಟವನ್ನು ಅಡ್ಡಾಡಿಸಿದ್ರು. ಇಲ್ಲಿ ಎರಡನೇ ಓವರ್ ಕೂಡ ಮುಕ್ತಾಯ. ತಂಡದ ಮೊತ್ತ 7 ಓಟವನ್ನು ದಾಖಲಿಸಿದ್ದಾರೆ. ಮೂರನೇ ಓವರ್ ಪವರ್ ಸರ್ಜ್ ಓವರ್. ಮೊದಲ ಬಾರಿಗೆ ಹೊಸದಾಯಕವಾಗಿರುವಂತಹ ಒಂದು ನಿಯಮಾವಳಿಯನ್ನ ಈ ಪಂದ್ಯಾಕೂಟಕ್ಕೆ ಅಳವಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು. ಒಂದು ಹಂತದ ಯಶಸ್ಸು ಇಲ್ಲಿ ಲಭಿಸ್ತಾ ಇದೆ. ಹೊಸ ನಿಯಮದ ಮೊದಲ ಹಂತ ಪವರ್ ಸರ್ಜ್ ಓವರ್ ಅಲ್ಲಿ ಆರಂಭ. ಮೂರನೇ ಓವರ್ಗಾಗಿ ಸಾಗರ್ ಭಂಡಾರಿ. ಮೂರು ದಿನಗಳ ಕಾಲದ ಪಂದ್ಯಾಕೂಟವಾಗ 2ನೇ ದಿನದಲ್ಲಿ ಮುಂದುವರಿಕೆ ಕಾಣ್ತಾ ಇರುವಂತಹ ಒಂದು ಸಂದರ್ಭ. ಈಗಾಗಲೇ ಬಹಳಷ್ಟು ಮಂದಿ ಕ್ರಿಕೆಟ್ ಅಭಿಮಾನಿಗಳು ಪಂದ್ಯಾಕೂಟವನ್ನು ವೀಕ್ಷಿಸಿದ್ದಾರೆ. ವೀಕ್ಷಿಸುವಂತಹ ಪ್ರೇಕ್ಷಕರು ಅತ್ಯುತ್ತಮ ರೀತಿಯಾಗಿರುವಂತಹ ಒಂದು ಗ್ಯಾಲರಿ ವ್ಯವಸ್ಥೆಗಳು ಬಹಳಷ್ಟೊಂದು ಸಫಲತೆಯ ಹಂತವನ್ನು ಕಾಣ್ತಾ ಇರುವಂತಹ ಸಂದರ್ಭ. ಮತ್ತು ಇವಾಗ ಪವರ್ ಸರ್ಜ್ ಓವರ್ ಅವರಲ್ಲ ಯೋಚನೆ ಬರ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಮತ್ತೊಬ್ಬರು ಅನುಭವದ ಆಟಗಾರ ಸಂದೀಪ ಕಿನ್ಯ ಆಲ್ರೌಂಡರ್ ಆಟಗಾರ. 2 ವಿಕೆಟ್ ಆಘಾತವನ್ನು ಕಂಡು ಬಳಿಕ ಇಲ್ಲಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಬಹಳಷ್ಟೊಂದು ಹಂತದ ಜವಾಬ್ದಾರಿ ಕೂಡ ಇದೆ. ಇನ್ನಿಂಗ್ಸ್ ಅನ್ನು ಮುನ್ನಡೆಸಬೇಕಾಗಿದೆ. ಬಹಳಷ್ಟು ರೀತಿಯಲ್ಲಿ ವೇಗವಾಗಿ ಹೋಗ್ತಾ ಇದೆ. ಒಂದು ಹಂತದ ವೇಗದ ಜೊತೆ ನಿಶ್ಚಿತವಾಗಿ ಚೆಂಡನ್ನು ಸ್ವಲ್ಪ ಮಟ್ಟಿಗೆ ತಿರುಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲೈಟ್ ಟೆನ್ನಿಸ್ ವಿಚಾರ ಒಂದು ರೀತಿಯ ಅಂಶಗಳು ಯಶಸ್ಸನ್ನು ಸಾಗರ್ ಭಂಡಾರಿಗೆ ನೀಡ್ತಾ ಇದ್ದಾರೆ. ನೆಗೆಟಿವ್ ಕಾಣ್ತಾ ಇರುವಂತಹ ಚೆಂಡು ಮತ್ತೊಂದು ರೀತಿಯ ಸತ. ಪವರ್ ಸರ್ಜ್ ಓವರಿನ ಮೊದಲ ಹಂತದ 100 ಚೆಂಡುಗಳು ಕೂಡ ಇಲ್ಲಿ ರನ್ ರಹಿತ ಚೆಂಡಾಗಿ ಮಾರ್ಪಡ್ತಾ ಇದೆ. ಮೊದಲ ಚೆಂಡಲ್ಲಿ ವಿಕೆಟ್ ಅನ್ನು ಪಡ್ಕೊಂಡ್ರು. ಮತ್ತು 4ನೇ ಬಾರಿ ಸಾಗರ್ ಭಂಡಾರಿ. ಅಂತಿಮ ಹಂತ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. 7ಕ್ಕೆ ತಲುಪ್ತಾ ಇದೆ. ಕೊನೆ 2 ಚೆಂಡು. ಲಾಸ್ಟು ಆಟವನ್ನು ಆಡುವಂತಹ ಹಂತಕ್ಕೆ ಹೋದ್ರು. ಮತ್ತೆ ಒಂದು ಓಟಗಳು ಬರ್ತಾ ಇದೆ. ತನ್ನ ಮೊತ್ತ ಕೊಡುವಾಗ 9 ಅಂತಿಮ 1 ಚೆಂಡು.
ಈ ಪವರ್ ಸರ್ಜ್ ಓವರಲ್ಲಿ ದಾಖಲಿತಾ ಇದ್ದಾರೆ. ರಕ್ಷಣಾತ್ಮಕ ಆಟವನ್ನು ಆಡ್ತಾ ಇರುವಂತಹ ಸಂದೀಪ ಕೇನ್ಯ ತನ್ಮೂಲಕವಾಗಿ ಇಲ್ಲಿ ಬಹಳಷ್ಟು ಉತ್ತಮ ರೀತಿಯ ಓವರ್ ಅನ್ನು ಮುಗಿಸ್ತಾ ಇರುವಂತಹ ಸಾಗರ್ ಬಂಡಾರಿ ಅನ್ನೊಬ್ಬ ಆಟಗಾರ ಸೊಬಾಡಿಗೆ ಅತ್ಯುತ್ತಮ ರೀತಿಯ ಆರಂಭವನ್ನು ತಂಡಕ್ಕೆ ಒದಗಿಸುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ಇಲ್ಲಿ ಯಶಸ್ಸನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಈ ಕ್ರೀಡಾರ್ಥರ ಮೊದಲ ಹಂತ ಮಾಸ್ಟರ್ ಟ್ರೋಫಿಯ ರನ್ನರ್ಸ್ ಅಪ್ ತಂಡ, ಬಳಿಕ ಜಯನ್ ಪಾಂಚನ ಟ್ರೋಫಿಯ ರನ್ನರ್ಸ್ ಅಪ್ ತಂಡ ಕೂಡ ಪಾಂಚವನ್ನ ಕೊಟ್ಟ ಇಲ್ಲಿ ಉಚ್ಚಲ ಮಹಾಲಕ್ಷ್ಮಿ ಪಾಂಚವನ ರೂಪದಲ್ಲಿ ಆಡ್ತಾ ಇದ್ದಾರೆ. ಯತೀಶ ನಾಲ್ಕನವರ ಚೆಂಡು ತರ್ಮಲಕ ಸ್ಕಾರ್ಲಕಲ್ಲಿ ಕೊನೆಯ ಘಟ್ಟದಲ್ಲಿರುವಾಗ ರಾಹುಲ್ ಉತ್ಸಾಹರ ಒಂದು ಹಂತದಲ್ಲಿ ಚೆಂಡನ್ನು ಅಡ್ಡಾಯಿಸಿದ್ದಾರೆ. ಆ ನಿಟ್ಟಿನವಾಗ ಬೌಂಡರಿ ಚೆಕ್ಕಿಂಗ್ ಆಗಿ ತೃತೀಯ ಮೆತ್ತಿನ ಕಡೆಗೆ ಮನವನ್ನು ಮಾಡ್ತಾ ಇರುವಂತಹ ನಿರ್ಣಾಯಕರು. ಈ ಒಂದು ಹಂತವನ್ನು ಮತ್ತೆ ಮರು ಪರಿಶೀಲಿಸುವಂತಹ ಒಂದು ಹಂತಕ್ಕೆ ಹೋಗ್ತಾ ಇರುವಂತಹ ಈ ಸಂದರ್ಭ ಅದ್ಯಾವ ರೀತಿಯ ನಿರ್ಣಯ ಬರುತ್ತೆ ನೋಡಬೇಕಾಗಿದೆ. ಅನ್ನುವಂತ ತೀರ್ಪು ಬರ್ತಾ ಇದೆ. ಕೇವಲ ಒಂದಾಟವರ ಸೇರ್ಪಡೆ ತಂಡದ ಮೊತ್ತ 11 ಯಶಸ್ಸಿನ ಒಂದು ಶತರಕ್ಷಣ ರಾಹುಲ್ ಉತ್ಸಾಹ ಮಾಡಿದ್ರು. ಇನ್ನು ಮತ್ತೆ ವ್ಯತ್ಯಾಸ ಎರಡನೆಯ ಚೆಂಡು ಮತ್ತೆ ಸೂಪ್ ಶಾಟ್ ಹೊಡೆತ ಕೇವಲ ಒಂದು ತೋರು ಬರ್ತಾ ಇದೆ. ಮಂದಗತಿ ಆರಂಭವನ್ನು ದಾಖಲಿಸಿರುವಂತಹ ತಂಡ ಬಿರುಸಿನ ಆಟವನ್ನು ಆಡುವಂತಹ ಒಂದು ಹಂತಕ್ಕೆ ಹೋಗಬೇಕಾಗಿದೆ. ಆ ರೀತಿಯ ಒಂದು ಪ್ರಯತ್ನಕ್ಕೆ ಬೌಲರ್ಸ್ಗಳಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒಂಟು ಓಟುಗಳು ಬರ್ತಾ ಇವೆ. ಈ ಬಾರಿ ಎಸೆದಿರುವಂತಹ ಚೆಂಡು ಸಚಿನ್ ಕೋಟೇಶ್ವರ ಶೇತರಕ್ಷಣೆ ಮಾಡಿದರು. ತಂಡದ ಮೊತ್ತ 13. ನಾಲ್ಕನೇ ಓವರ್ ನಾಲ್ಕನೆಯ ಚೆಂಡಿಗಾಗಿ ಮಾತನಾಡ ಹೊರತುವಂತ ಪ್ರಯತ್ನ ತರ್ಮಲಕ ಪ್ರತಾಪ ಬಹಳಷ್ಟು ಸಮಯಗಳ ಬಳಿಕ ಬೌಂಡರಿ ನಾಲ್ಕೋಟವನ್ನು ದಾಖಲಿಸಿದ್ರು. ಒಂದು ಹತ್ತಲು ಸುಂದರದಾಯಕವಾಗಿರುವಂತಹ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ನಾಲ್ಕೋಟಗಳು ಬರ್ತಾ ಇದೆ. ಆ ಹಂತ ತಂಡದ ಮೊತ್ತ 17 ಓಟುಗಳು 17. ಅಂತಿಮ 2 ಚೆಂಡು ಲಾಸ್ಟ್ ಮತ್ತು ಯತೀಶ ವಿಶಿಷ್ಟ ರೀತಿಯ ಹೊಡೆತವನ್ನು ಮತ್ತೆ ದಾಖಲಿಸಿದ್ದಾರೆ. ಮತ್ತೊಂದು ಬೌಂಡ್ರಿ ಹೊರಗೆ ಈ ರೀತಿಯ ಒಂದು ಹೊಡೆತವನ್ನ ನಿರೀಕ್ಷಿಸಿಕೊಂಡಿರ್ತಕ್ಕಂಥ ಆಟಗಾರರು ಇಲ್ಲಿ ಯತೀಶನ ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿಗಳನ್ನು ದಾಖಲಿಸಿದ್ರು. ತನ್ನ ಮೊತ್ತ ಕೊಡುವಾಗ 21ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಈ ಬಾರಿ ಪ್ರತಾಪರ ಹೊಡೆತ ತರ್ಮಲಕ್ಕಾಗಿ ಮತ್ತೊಂದು ವಿಕೆಟ್ ಕೂಡ ಪತನ. ಬ್ಯಾಕ್ ಟು ಬ್ಯಾಕ್ ಬೌಂಡರಿಯನ್ನು ದಾಖಲಿಸಿ ಒಂದು ರೀತಿಯ ಯಶಸ್ಸನ್ನು ತಂಡಕ್ಕೆ ಒದಗಿಸುವಂತ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಆಟಗಾರರ ವಿಕೆಟ್ ಅನ್ನು ಒಪ್ಪಿಸಿದ್ರು. 4ನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 2 ನಿಮಿಷದ ಡ್ರಿಂಕ್ಸ್ ಬ್ರೇಕ್. ಇಲ್ಲಿ ಮುಂದಿನ ಹಂತದಲ್ಲಿ ಸಾಗುತ್ತೆ. ಇವತ್ತು ಸಾಗುವಂತ ಪ್ರದರ್ಶನ ಪಂದ್ಯ ಒಂದೆಡೆ ಈಸ್ಟ್ ವೆಸ್ಟ್ ಟೈಟಾನ್ಸ್
ಗೆಲ್ಲೋರ ಮಾಧ್ಯಮದಿಂದ ನಾಯಕತ್ವ ತಂಡಾಟವನ್ನು ಆಡುತ್ತೆ. ಸಚಿನ್ ಮಹದೇವ್, ರಾಕರ್ಸ್ ನವೀನ, ಮಹೇಶ್ ಬೆಂಗಳೂರು, ಭರತ್ ಗೆಳೆಯಾರ್, ಚವನ್ ಭಂಡಾರಿ, ಪ್ರಸಿದ್ಧ ಆಚಾರ್, ಅಭಿ ಕೋಟ, ಮನು ಶಂಕರ್ ಧಾರವಾಡ ಆ ತಂಡದ ಪರವಾಗಿ ಆಡ್ಲಿಕ್ಕಿದ್ದಾರೆ. ಇನ್ನೊಂದೆಡೆ ಅಲೋಕ್ ವಾರಿಯರ್ಸ್ನ ತಂಡ ಅನಿಲ್ ಜಾನ್ಸನ್ ಅವರ ನಾಯಕತ್ವದಲ್ಲಿ ಚೇತನ್ ಬೆಂಗಳೂರು, ಚಾಲಂತ್ ನವೀನ, ಅಶ್ವಿನ್ ಆಚಾರ್, ಮಹೇಶ್ ಬಿಜಾಡಿ, ಸಾಗರ್ ಭಂಡಾರಿ, ಸಚಿನ್ ಕೋಟೇಶ್ವರ, ಯತೀಶ ಕೊಡಗು, ಮತ್ತೊಂದೆಡೆ ಜಶಂತ್ ದೇವಾಡಿಗ. ಈ ರೀತಿಯಾಗಿ ಎರಡು ತಂಡಗಳು ಅತ್ಯುತ್ತಮ ರೀತಿಯ ಆಟಗಾರರನ್ನು ಹೊಂದಿಕೊಂಡು ಇವತ್ತು ಇಲ್ಲಿ ಪ್ರದರ್ಶನ ಪಂದ್ಯವನ್ನು ಆಡಲಿಕ್ಕಿದೆ. 16 ತಂಡಗಳು ಭಾಗವಹಿಸಿರುವಂತಹ ಒಂದು ಸಂದರ್ಭ. ಈ ರೀತಿಯ ಪ್ರದರ್ಶನ ಪಂದ್ಯ ಮತ್ತಷ್ಟು ಕ್ರಿಕೆಟಿನ ರೋಚಕತೆಯನ್ನು ಪ್ರೇಕ್ಷಕರು ನೀಡುವಂತ ಹಂತ ಕೂಡ ಇದೆ. ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ 21 ಓಟಗಳು. ಚೆಂಡು ತಮ್ಮಲಕ್ಕಾಗಿ ಶಾಟ್ ಆಗಿತ್ತು. ಇಲ್ಲಿ ಮತ್ತೆ ಬೌಂಡರಿಯ ಸೇರ್ಪಡೆ ಮೂಲಕ ಕಂಡುಬರುತ್ತ 22 ಓಟಗಳು, 25. ಮತ್ತೆ ರಾಹುಲ್ ವಿಶಿಷ್ಟ ಶೈಲಿಯ ಹೊರತವನ್ನು ದಾಖಲಿಸುವ ಪ್ರಯತ್ನ ಯಶಸ್ಸನ್ನು ಕಂಡು ಕೂಡ ಕೇವಲ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಬಹಳ ಉತ್ತಮ ರೀತಿಯಲ್ಲಿ ಬೌಲಿಂಗ್ ಮಾನವನ್ನು ಹೊಂದಿರತಕ್ಕಂಥ ತಂಡ ಉಚ್ಚಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟೆಯಲ್ಲಿ ಆಟವನ್ನು ಆಡ್ತಾ ಇದೆ. 5ನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ರಾಹುಲ್ 3ನೇ ಬಾರಿ 3ನೇ ಚೆಂಡು ಬಹಳಷ್ಟು ವೇಗವಾಗಿ ಹಾದು ಹೋಗ್ತಾ ಇರುವಂತಹ ಸಂದರ್ಭ. ಇಲ್ಲಿ ಪ್ರಕಾಶ್ ಓಟವನ್ನು ದಾಖಲಿಸಿಲ್ಲ. ಅತ್ಯುತ್ತಮ ರೀತಿಯ ಆಟವನ್ನು ಮುಂದುವರಿಸ್ತಾ ಇರುವಂತಹ ಒಂದು ಶತರಕ್ಷಣೆಯ ತಂಡ. ಇವಾಗ ನಮ್ಮ ವ್ಯವಸ್ಥಿತ ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇರುವಂತಹ ನಮ್ಮ ಪ್ರೋತ್ಸಾಹಕರು ಶ್ರೀ ಮಂಜುನಾಥ್ ಕುಂದರ್ ಛತ್ರಬೆಟ್ಟು, ಮಾಜಿ ಅಧ್ಯಕ್ಷರು ಬೀಚಾಡಿ ಮೀನುಗಾರರ ಸಹಕಾರಿ ಸಂಘ ರಿಜಿಸ್ಟರ್ ಬೀಚಾಡಿ, ಅವರ ಜೊತೆಗೆ ನಮ್ಮ ಮತ್ತೋರ್ವ ಪ್ರೋತ್ಸಾಹಕರಾಗಿರುವಂತಹ ಹರೀಶ್ ಕುಮಾರ್ ಶೆಟ್ಟಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಉಡುಪಿ ಚಿಕ್ಕಮಗಳೂರು ಆಪ್ತ ಸಹಾಯಕರು, ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಗೆಳೆಯರ ಬಳಗ ಬೀಚಾಡಿ ಮತ್ತು ಅಲೋಕ್ ಏವನ್ಸಿನ ಪರವಾಗಿ ತೃತೀಯ ನೇತೃತ್ವದ ಕಡೆಗೆ ನಿಲುವನ್ನು ಮಾಡ್ತಾ ಇದ್ದಾರೆ. ವೈಟ್ ಚೆಕಿಂಗ್ ಆಗಿ ತೃತೀಯ ನೇತ್ರ ಇನ್ನೂ ಕೂಡ ಡಿಸಿಷನ್ ಬರಬೇಕಾಗಿದೆ. ರೋವನ್ನು ಬಳಸಿಕೊಡ್ತಾ ಇರುವಂತಹ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂದಾಶಿಯ ತಂಡ.
ಗುಡ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಈ ಹಂತದಲ್ಲಿ ಇವಾಗ ಓವರ್ ಮುಕ್ತಾಯ, 5 ಓವರ್ಗಳ ಮುಕ್ತಾಯದ ಮೂಲಕ 27 ಓಟವನ್ನು ದಾಖಲಿಸಿರುವಂತಹ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂದಾಶಿಯ ತಂಡ ಇವಾಗ ಪವರ್ ಬ್ಲಾಸ್ಟ್ ಓವರ್ ಆರಂಭವನ್ನು ಕಾಣುತ್ತೆ. ಕುಂದಾಪುರ ಪರಿಸರ ಈ ರೀತಿಯ ಒಂದು ಫೋಟೋ ಪಂದ್ಯಾಕೂಟಗಳಿಗೆ ಬಹಳಷ್ಟು ಒಂದು ಜನಪ್ರಿಯತೆ ಬರ್ಕೊಂಡಿರುವಂತಹ ಒಂದು ಪರಿಸರ ಕೂಡ ಮೊದಲ ಬಾರಿಗೆ 1991ರಲ್ಲಿ ಇದೇ ಭಾಗದಲ್ಲಿ ಈ ರೀತಿಯ ಒಂದು ಪಂದ್ಯಾಕೂಟ ಆರಂಭವನ್ನು ಕಂಡಿತ. ನಂತರ ಸತತವಾಗಿ ಈ ರೀತಿಯ ಒಂದು ಪಂದ್ಯಾಕೂಟವನ್ನ ಈ ಭಾಗದಲ್ಲಿ ಕುಂದಾಪುರ ಪರಿಸರದಲ್ಲಿ ಆಯೋಜಿಸಿಕೊಳ್ಳಲಾಗ್ತಾ ಇದೆ. ಈ ಥಿಯೇಟರ್ ಮತ್ತು ಫೋಟರ್ ಪಂದ್ಯಾಕೂಟವನ್ನು ಆಡಿರ್ತಕ್ಕಂಥ ಬಹಳಷ್ಟು ಮಂದಿ ಆಟಗಾರರು ಯಶಸ್ಸನ್ನು ಕ್ರಿಕೆಟ್ ಅಲ್ಲಿ ಬರ್ಕೊಂಡಿದ್ದಾರೆ, ಟೆನ್ನಿಸ್ ಬಾಲ್ ಅಲ್ಲಿ ದಾಖಲಿಸಿದ್ದಾರೆ. ಓವರ್ಗಳ ಮುಕ್ತಾಯದ ಮೂಲಕ 27 ಓಟವನ್ನು ದಾಖಲಿಸ್ತಾ ಇದೆ. ಇವಾಗ 6ನೇ ಓವರ್ ಆರಂಭ. ಇದು ಪವರ್ ಬ್ಲಾಸ್ಟ್ ಓವರ್ ರೂಪದಲ್ಲಿ ಸಾಗುತ್ತೆ. ಯತೀಶ 6ನೇ ಓವರ್ಗಾಗಿ 6ನೇ ಓವರ್ ಮೊದಲ ಚೆಂಡು ನಿಧಾನವಾಗಿ ಮತ್ತೆ ಓಟವನ್ನು ದಾಖಲಿಸಿಕೊಂಡ್ರು. ಪ್ರಕಾಶ್ 1 ಓಟವನ್ನು ಪೂರೈಸಿಕೊಳ್ತಾ ಇರುವಂತಹ ಆಟಗಾರ ತನ್ನ ಮೂಲಕವಾಗಿ 28ಕ್ಕೆ ತಲುಪ್ತಾ ಇರುವ ಮೊದಲ ಹಂತದ 3 ವಿಕೆಟ್ ಆಘಾತವನ್ನು ಕಂಡಿರ್ತಕ್ಕಂಥ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂದಾಶಿಯ ತಂಡ ಓಟಗಳನ್ನು ದಾಖಲಿಸಬೇಕಾಗಿದೆ. ವೈಡ್ ಬಾಲ್ ಅವರು ಆಫ್ ಸ್ಟಂಪ್ ಆಗಿ ಹಾದು ಹೋಗಿತ್ತು. ವೈಡ್ ಬಾಲ್ ಅನ್ನುವಂತ ಒಂದು ಮೇಲ್ಡಾಣ ಬರ್ತಾ ಇದೆ. ತಂಡದ ಮೊತ್ತ ಎಕ್ಸ್ಟ್ರಾ ಸೋಟಗಳ ಸೇರ್ಪಡೆ ಮುಖಾಂತರವಾಗಿ 29-29. ದಾಖಲಿಸೋದ ಪ್ರಯತ್ನ ತನ್ನ ಮೂಲಕ ಮಿಡನ್ ಸೀಮಾ ರೇಖೆಯನ್ನು ಕ್ಲಿಯರ್ ಮಾಡ್ತಾ ಇರುವಂತ ಸಂದೀಪ್ ಕಿನ್ಯಾ ಒಂದು ಹಂತದಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರು. ಆ ನಿಟ್ಟಿನವಾಗ ತಂಡದ ಮೊತ್ತ 33. 3ನೇ ಬಾರಿ ಮತ್ತೆ ಯತೀಶ ಮತ್ತೊಂದು ಹೊಡೆತ ಮಿಡ್ ವಿಕೆಟ್ ಅಲ್ಲಿ ಹೋಗ್ತಾ ಇದೆ. ಇನ್ನು ಕೂಡ ಓವರಲ್ಲಿ 3 ಚೆಂಡುಗಳು ದಾಖಲಿತಾ ಇರುವಂತಹ ಓವರ್ ಯತೀಶ ಕೊಡಗು. ವಿಶಿಷ್ಟ ಶೈಲಿಯ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಸ್ವೀಪ್ ಶಾಟ್ ಈ ಸತಿಗಾನ ಲಯವನ್ನು ಗಮನಿಸಿಕೊಂಡು ಅತ್ಯುತ್ತಮ ರೀತಿಯಲ್ಲಿ ಹೊರತಕ್ಕೆ ಬಂದು ಹೋದ್ರು. ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಮೊತ್ತ ಕೊಡುವಾಗ 45. ಮೂಲಕ ಸಂದೀಪ ಕಿನ್ಯಾ ಇಲ್ಲಿ ಕಟ್ ಬ್ಯಾಂಡ್ ಆಗ್ತಾ ಇದ್ದಾರೆ. ಹುದ್ದರನ್ನು ಒಪ್ಪಿಸಿದ್ದಾರೆ. ವಿಕೆಟ್ ಅನ್ನು ಬರ್ಕೊಡ್ತಾ ಇರುವಂತಹ ಯತೀಶ 6ನೇ ಓವರಿನ 5ನೇ ಚೆಂಡಲ್ಲಿಯಾದ ವಿಕೆಟ್ ಅನ್ನು ಪಡ್ಕೊಂಡ್ರು. ಇಲ್ಲಿ ಮತ್ತೊಂದು ನಷ್ಟವನ್ನು ಕಾಣ್ತಾ ಇರುವಂತಹ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್. ಪ್ರಜ್ವಲ್ ಹೊಸ ಆಟಗಾರ. ಅಂತಿಮ ಚೆಂಡು ಓಟಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಪವರ್ ಬ್ಲಾಸ್ಟ್ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಇಲ್ಲಿ 35 ಓಟವನ್ನು ದಾಖಲಿಸ್ತಾ ಇರುವಂತಹ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ತಂಡ. ಪಂದ್ಯಾಕೂಟ ನೇರ ಪ್ರಸಾರವನ್ನು ಯೂಟ್ಯೂಬ್ ನಲ್ಲಿ ಬಿತ್ತನೆ
ಮರುಪ್ರಸಾರ ಪಾಂಚಲನ್ನ ಎಲಿಮೆಂಟ್ ಮೊದಲ ಬಾರಿಗೆ ಈ ರೀತಿಯ ಒಂದು ಪಂದ್ಯ ಕೂಡ ಮರುಪ್ರಸಾರವನ್ನು ಮಾಡ್ತಾ ಇರುವಂತಹ ಸಂಸ್ಥೆ ಕೂಡ ಬಹುಶಃ ಉತ್ತಮ ರೀತಿಯಾಗಿ ಯೂಟ್ಯೂಬ್ನಲ್ಲಿ ಒಂದು ಪಂದ್ಯಾಕೂಟವನ್ನ ಬಿತ್ತರಿಸ್ತಾ ಇದ್ದಾರೆ. 6 ಕ್ಯಾಮೆರಾಗಳನ್ನು ಅಳವಡಿಸಿಕೊಂಡು ಉತ್ತಮ ರೀತಿಯ ಕಾರ್ಯವನ್ನು ಮಾಡ್ತಾ ಇರುವಂತಹ ಒಂದು ನೇರ ಪ್ರಸಾರದ ಸಂಸ್ಥೆ ಕೂಡ ಭರತ್ ಕಿಳಿಯಾರ್ 7ನೇ ಓವರ್ಗಾಗಿ 7ನೇ ಓವರ್ ಚೆಂಡು ಕರ್ಮಲಕ್ಕಾಗಿ ಕಿಶೋರ ಸ್ಕ್ವೇರ್ ಲೆಗ್ ಅಲ್ಲಿ ಮತ್ತೆ ಬೌಂಡರಿಯನ್ನು ಮೇಲ್ಕೋಟೆಯನ್ನು ಬಾರಿಸಿದ್ರು. ಇನ್ನು ಓಪನರ ಸೇರ್ಪಡೆಯಾಗ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷೆಯನ್ನು ಕೂಡ ಮಾಡ್ತಾ ಇರುವಂತಹ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯಕೂಟ. ರಿವರ್ ಶಾಟ್ ಹೊಡೆತ ದಾಖಲಿಸಿದ್ದಾರೆ. ಪಾಯಿಂಟ್ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇರುವಂತಹ ಪ್ರಚುರ ಹೊಡೆತ. ಇಲ್ಲಿ ಮೇಲ್ಕೋಟೆಗಳು ಬರ್ತಾ ಇವೆ. ಬೌಂಡರಿ ರೇಖೆಯನ್ನು ಕ್ರಮಿಸ್ತಾ ಇರುವಂತಹ ಹೊಡೆತ. ಇಲ್ಲಿ ತಂಡದ ಮೊತ್ತ 40 ಓಟಗಳು. ಮೂರನೇ ಬಾರಿ ಭರತ್ ಮೂರನೆಯ ಚೆಂಡು ವೈಟ್ ಬಾಲ್. ಅನುಭವಿ ಆಟಗಾರರ ಜೊತೆ ಯುವ ಆಟಗಾರರು ಆಡ್ತಾ ಇರುವಂತಹ ಈ ಎರಡೂ ತಂಡಗಳು ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ ಕೊಡುವಾಗ 42-42. 7ನೇ ಓವರ್ ಚಾಲ್ತಿಯಲ್ಲಿ ಮೊದಲ ಹಂತದಿಂದಲೂ ಸ್ವಲ್ಪ ಮಟ್ಟಿಗೆ ಪಂದ್ಯದ ಮೇಲೆ ಹಿಡಿತವನ್ನ ದಾಖಲಿಸುವಂತಹ ಒಂದು ಪ್ರಯತ್ನವನ್ನ ಈ ಕ್ಷೇತ್ರರಕ್ಷಣಾ ತಂಡ ಮಾಡಿತ್ತು. ಆರಂಭಿಕ ಹಂತದಲ್ಲಿ ಸಾಗರ್ ಭಂಡಾರಿ ಬಹಳ ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಮಾಡಿದ್ದಾರೆ. ಆ ಬಳಿಕ ಯತೀಶ ಕೂಡ ಯಶಸ್ಸಿನ ಒಂದು ಎಸೆಗಾರಿಕೆಯನ್ನು ಮಾಡಿದ್ರು. ಈ ರೀತಿಯಾಗಿ ತಂಡದ ಮೊತ್ತ 43. ಸ್ವಯಂ ಶಾಟ್ ಹೊಡೆತವರ ದಾಖಲಿಸುವಂತಹ ಪ್ರಯತ್ನ ತನ್ಮೂಲಕವಾಗಿ ಪ್ರಜ್ವಲ್ ಇವಾಗ ಲೆಫ್ಟ್ ಶಾಟ್ 4 ಓಟವನ್ನು ಇಲ್ಲಿ ದಾಖಲಿಸಿದ್ರು. ಆ ನಿಟ್ಟಲ್ಲಿ ತಂಡದ ಮೊತ್ತ 47 ಓಟಗಳು. ಕೊನೆಯ ಚೆಂಡು ಅಂತಿಮ ಎಸೆತ. ಅಕ್ರಾಸ್ ಹೊಡೆತಕ್ಕೆ ಮುಂದೆ ಹೋಗುವಂತ ಪ್ರಯತ್ನ. ವೇಗದ ಚೆಂಡಿಗೆ ಅವಕಾಶವನ್ನು ಭರತ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ 7ನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಇನ್ನಿಂಗ್ಸಿನ ಅಂತಿಮ ಹಂತದ 6 ಚೆಂಡುಗಳ ಆಟ ಬಾಕಿ ಇದೆ. 48 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಈ 6 ಚೆಂಡುಗಳಲ್ಲಿ 10 ಓಟವನ್ನು ದಾಖಲಿಸಿದ್ರು ಕೂಡ ಒಂದು ಹಂತದ ಪೈಪೋಟಿಯ ಮೊತ್ತವಾಗುತ್ತೆ ಈ ಹೊನಲು ಬೆಳಕಿನ ಅಡಿಯಲ್ಲಿ. ಶ್ರೀ ದುರ್ಗಾ ಶಾರ್ಪ್ ಫೈಟರ್ಸ್ ಕುಂಬಾಶಿಯ ತಂಡ ಯಾವ ರೀತಿಯ ಗಣಿತಾಂಶದಾಯಕವಾಗಿರುವಂತಹ ಒಂದು ಆಟವನ್ನು ಮುಂದುವರಿಸ್ತಾರೆ ಆ ಹಂತವನ್ನು ನೋಡಬೇಕಾಗಿದೆ. ಅಂತಿಮ ಓವರ್ಗಾಗಿ ರಾಹುಲ್ ಉದ್ಯಾವರ. ಎಂಟನೇವರ ಮೊದಲ ಚೆಂಡು ಬೇಡಾರಲ್ಲಿ ಸಾಗರ್ ಭಂಡಾರಿ ಚುರುಕಿನ ಒಂದು ಕ್ಷೇತ್ರರಕ್ಷಣೆ ಮಾಡಿದ್ದಾರೆ. ಮತ್ತೆ ಇವಾಗ 2ನೇ ಓಟವನ್ನು ದಾಖಲಿಸುವಂತಹ ಒಂದು ಹಂತದಲ್ಲಿ ರನ್ಔಟ್ ಆದ್ರು. ಇಲ್ಲಿ ವಿಕೆಟ್ ಪತನವನ್ನು ಕಾಣ್ತಾ ಇರುವಂತಹ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ. ಮಂಜಾ ಹೊಸ ಬ್ಯಾಟರ್.
ಮತ್ತೆ ರಾಹುಲ್ ರಿವರ್ಸ್ ಶಾಟ್ ಎಡತವರ ದಾಖಲಿಸಿದ್ರು. ಕೊನೆಯ ಹತ್ತು ಮತ್ತೆ ಸನಾದ ಪಾಯಿಂಟ್ಸ್ ವಿಭಾಗದಲ್ಲಿ ಹೋಗ್ತಾ ಇರುವಂತ ಚೆಂಡನ್ನು ಅಡ್ಡಾಯಿಸಿದ್ದಾರೆ. ಓಟವನ್ನು ಪಡ್ಕೊಳ್ತಾ ಇರುವಂತ ಪ್ರಜ್ವಲ್ ಎಸೆತಗಾರರ ಜೊತೆಗೆ ಕ್ಷೇತ್ರರಕ್ಷಕರು ಕೂಡ ಅತ್ಯುತ್ತಮ ರೀತಿಯ ಒಂದು ಕಾರ್ಯವನ್ನ ಈ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚೆಯನ್ನು ಕೋಟದ ಪರವಾಗಿ ಮಾಡಿದ್ರು. ಈ ರೀತಿಯ ಸರ್ವಾಂಗೀಣ ಪ್ರದರ್ಶನವನ್ನು ಮಾಡ್ತಾ ಇರುವಂತ ಒಂದು ತಂಡ ಇಲ್ಲಿ ಮೂರನೇ ಬಾರಿ ರಾಹುಲ್ ಪೂರ್ಣಾಂತರವಾಗಿರುವಂತಹ ಚೆಂಡು ಲಾಭವನ್ನು ದಾಖಲಿಸ್ತಾ ಇರುವಂತ ಮಂಚ ಮಿಡ್ ವಿಕೆಟ್ ಅಲ್ಲಿ 4 ಓಟವನ್ನು ಪೂರೈಸಿದ್ರು. ತಂಡದ ಮೊತ್ತ 54 ಓಟಗಳು. ನೆಟ್ಟಗಾರ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಿಡಾನ್ ಕಡೆ ಹೋಗ್ತಾ ಇದೆ. ಒಂದು ಓಟವನ್ನು ಮತ್ತೆ ಇವಾಗ ಮಂಜ ಪಡ್ಕೊಳ್ತಾ ಇದ್ದಾರೆ. 55 ಲಾಸ್ಟ್ 5ನೇ ಬಾರಿ ರಾಹುಲ್ ಸುಂದರತೆಯ ಚೆಂಡು ಓಟವನ್ನು ಕಾಣ್ತಾ ಇಲ್ಲ. ಕೊನೆ ಒಂದು ಚೆಂಡು ಬಾಕಿ ಇದೆ. 55 ಓಟವನ್ನು ದಾಖಲಿಸಿರುವಂತ ತಂಡ ಅಂತಿಮ ಚೆಂಡು ಈ ಮೊದಲ ಇನ್ನಿಂಗ್ಸಿನಲ್ಲಿ ಬರಬೇಕಾಗಿದೆ. ಓಟಗಳು ಮತ್ತೆ ಬರ್ತಾ ಇಲ್ಲ. ತನ್ಮೂಲಕ ಈ ಇನ್ನಿಂಗ್ಸ್ ಮುಕ್ತಾಯ. 55 ಓಟವನ್ನು ದಾಖಲಿಸಿರುವಂತ ತಂಡ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಗುಂಬಾಶಿ ಇಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚೆಯನ್ನು ಕೋಟಕ್ಕೆ 56 ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಈ ಒಂದು ಪಂದ್ಯ ಯಾವ ರೀತಿ ಒಂದು ಮುಕ್ತಾಯವನ್ನು ಕಾಣುತ್ತೆ ನೋಡಬೇಕಾಗಿದೆ. 2 ತಂಡಗಳು ಕೂಡ ಮಹತ್ವದ ಪಂದ್ಯ ಈ ಅವಿಕ್ನ ಶ್ರೇಷ್ಠ ಟ್ರೋಫಿಯಲ್ಲಿ ನಡೀತಾ ಇರುವಂತಹ ಈ ಸಂದರ್ಭ. ಇವಾಗ ನಮ್ಮ ಈ ಪಂದ್ಯಾಕೂಟಕ್ಕೆ ಆಗಮಿಸಿರುವಂತ ಹರೀಶ್ ಕುಮಾರ್ ಶೆಟ್ಟಿ ಅವರು ಈ ಪಂದ್ಯಾಕೂಟವನ್ನು ಉದ್ದೇಶಿಸಿ 2 ಮಾತನಾಡಲಿಕ್ಕಿದ್ದಾರೆ.
ಪಂದ್ಯಾಕೂಟವನ್ನು ಉದ್ದೇಶಿಸಿ ಬಹಳ ಸುತ್ತದ ರೀತಿಯ ಒಂದು ಮಾತುಗಳನ್ನಾಡಿರುವಂತಹ ಹರೀಶ್ ಕುಮಾರ್ ಶೆಟ್ಟಿ ಅವರು ಅವರಿಗೆ ಸಂತೋಷ್ ಅವರು ಈ ಪಂದ್ಯಾಕೂಟದ ಗೌರವದ ಸ್ಮರಣೆಯನ್ನು ನೀಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಪ್ರೋತ್ಸಾಹಕರು ಅತ್ಯುತ್ತಮ ರೀತಿಯಾಗಿ ಒಂದು ಪಂದ್ಯಾಕೂಟಕ್ಕೆ ಶುಭಾಶಯವನ್ನು ಕೋರಿದ್ದಾರೆ, ಆಟಗಾರರಿಗೆ ಹುರಿದುಂಬಿಸಿದ್ದಾರೆ. ಹರೀಶ್ ಕುಮಾರ್ ಶೆಟ್ಟಿ ಅವರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಗೌರವದ ಸ್ಮರಣೆಯನ್ನು ನೀಡ್ತಾ ಇದ್ದೇವೆ. ಗೆಳೆಯರ ಬಳಗ ಬೀಚಾಡಿ ಮತ್ತು ಅಲೋಕ್ ಕಿವನ್ಸಿನ ಪರವಾಗಿ ಗೌರವದ ಸ್ಮರಣೆಯನ್ನು ನೀಡ್ತಾ ಇರುವಂತಹ ಈ ಸಂದರ್ಭ ಆ ಹಂತದಲ್ಲಿ ಇವಾಗ ಎರಡನೇ ಇನ್ನಿಂಗ್ಸ್ ಕೂಡ ಆರಂಭವನ್ನು ಕಾಣುತ್ತೆ. ತನ್ಮೂಲಕ ಮುಂದಿನ ಹಂತಕ್ಕಾಗಿ ವಿನಯ್ ಉಜ್ರಾವರ ಗೆಳೆಯರ ಬಳಗ ಬೀಜಾಡಿಯ 6ನೇ ಬಾರಿ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಅನೂಪ್ ಪೂಜಾರಿ ಅವರ ಸವಿನರಪುರಲ್ಲಿ ನಡೀತಾ ಇರುವಂತಹ ಅಭಿಜ್ಞಾ ಸೃಷ್ಟಿ ಟ್ರೋಫಿಯಲ್ಲಿ 5 ಬಾರಿ ಬೀಜಾಡಿ ಶಾಲಾ ಮೈದಾನದಲ್ಲಿ ನಡೆದಿತ್ತು. ಇದು 6ನೇ ಬಾರಿ ಈ ಒಂದು ಮೈದಾನದಲ್ಲಿ ನಡೀತಾ ಇರುವಂತಹ ಸಂದರ್ಭ. ಬಹಳಷ್ಟು ದೊಡ್ಡ ಮಟ್ಟದ ಒಂದು ವಿಸ್ತೀರ್ಣದ ಜಾಗ ಇದು. ನಮ್ಮ ಈ ಟೂರ್ನಮೆಂಟ್ಗೋಸ್ಕರ ಈ ವರ್ಷ ಈ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತ ಸ್ಥಳದ ಮಾಲೀಕರು ದಿನಕರ್ ಬಿ ಅವರು ಇವಾಗಲೇ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಅಲೋಕ್ ಇವೆಂಟ್ಸ್ ಹಾಗೂ ಗೆಳೆಯರ ಬಳಗ ಬೀಜಾಡಿಯ ಪರವಾಗಿ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನೊಬ್ಬರು ನಮ್ಮ ಪ್ರೋತ್ಸಾಹಕರು ಆಗಿರುವಂತಹ ಆಶಯ್ ಶೆಟ್ಟಿ ಅವರು ಕೂಡ ಇವಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದು. ಇಬ್ಬರಿಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಇದೇ ಸಂದರ್ಭ ಬಯಸ್ತೇವೆ. ಜೊತೆಗೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಕುಂದರ್ ಛಾತ್ರ ಬೆಟ್ಟು ಅವರು ಯಾವುದೇ ಕಾರ್ಯಕ್ರಮದ ನಿರಂತರ ಪ್ರೋತ್ಸಾಹಕರು. ಬೀಜಾಡಿ ಮೀನುಗಾರಿಕಾ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾಗಿ ಗೆಳೆಯರ ಬಳಗದ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನಿರಂತರ ಪ್ರೋತ್ಸಾಹಕರು ಆಗಿರುವಂತಹ ಮಂಜುನಾಥ್ ಕುಂದರ್ ಛಾತ್ರ ಬೆಟ್ಟು ಅವರು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಇವಾಗಲೇ ಕ್ಷೇತ್ರದ ಶಾಸಕರು ಇವಾಗಲೇ ಬಂದು ನಿರ್ಗಮಿಸಿದ್ರು. ಸದ್ಯ ಈ ಒಂದು ಪಂದ್ಯದ ಜಯಕ್ಕಾಗಿ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಆಡ್ತಾ ಇರುವಂತಹ 2 ತಂಡಗಳು ಉಚ್ಚಿಲ ಮಹಾಲಕ್ಷ್ಮಿ ವರ್ಸಸ್ ಈ ಪಂಚಜನ್ಯ ಕೋಟ ಅವರನ್ನು ಎದುರಿಸುವ ತಂಡ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಅಂಗಳ ಒಳಭಾಗದಲ್ಲಿ 56ರ ಟಾರ್ಗೆಟ್ ಇದೆ. ಮೊದಲ ಓವರ್ನ ಭಾಗದಲ್ಲಿ ಸುರೇಶ್ ಬೊಮ್ಮಾಲಿಯನ್ನು ಕಂಡುಕೊಳ್ತಾ ಇರುವಂತಹ ಒಂದು ತಂಡ 8 ಓವರ್ಗಳ ಮಾರತಾನ್ ಇನ್ನಿಂಗ್ಸ್ನಲ್ಲಿ ಮೊದಲ ಹಂತದಲ್ಲಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಸಾಗರ್ ಭಂಡಾರಿ. ಇನ್ನೊಂದೆಡೆಯಲ್ಲಿ ಕಿಶೋರ ಪಡುಕೆರೆ ಯುವ ಆಟಗಾರ ಮೈದಾನವನ್ನು ಕಂಡುಕೊಳ್ತಾ ಇದ್ದಾರೆ. ಇನ್ನಿಂಗ್ಸ್ನ ಮೊದಲ ಚೆಂಡು ಬಹಳ ಸಮರ್ಥದ ಹೊಡೆತ ಲೇಟ್ ಕಟ್. ಈ ಬಾರಿ ಗಲ್ಲಿ ಭಾಗದಲ್ಲಿ ಸಾಗರ್ ಭಂಡಾರಿ ಒಂದು ಹಂತದಲ್ಲಿ ಓಟವನ್ನು ಪೂರೈಕೆ ಮಾಡಿಕೊಂಡು 2ನೇ ಓಟವನ್ನು ಕೂಡ ಸುಲಭವಾಗಿ ಪೂರೈಕೆ ಮಾಡಿಕೊಂಡಿದ್ದಾರೆ. ಈ ರೀತಿಯಾಗಿ ಖಾತೆಯ ಆರಂಭವನ್ನು ಕಾಣ್ತಾ ಇದೆ ಮಹಾಲಕ್ಷ್ಮಿ ಉಚ್ಚಿಲ ಪಂಚಜನ್ಯ ಕೋಟ. ಇದರ ನಡುವಣ ಒಂದು ಪ್ರದರ್ಶನ ಪಂದ್ಯಾಟ ಇರ್ತದೆ. ಅಲೋಕ್ ವಾರಿಯರ್ಸ್ ವರ್ಸಸ್ ಈಸ್ಟ್ ವೆಸ್ಟ್ ಟೈಟನ್ಸ್ ತಂಡಗಳು ಮುಂದಿನ ಒಂದು ಪ್ರದರ್ಶನ ಪಂದ್ಯಾಟವನ್ನು ಆಡ್ತಾರೆ. ಆ ನಿಟ್ಟಲ್ಲಿ ಬೊಮ್ಮಾಲಿ ಬರೆಸ್ತದ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಒಂದು ಬಹಳ ಸುತ್ತುವರೆದ ಕ್ಷೇತ್ರ ರಕ್ಷಣೆಯಲ್ಲಿ ದಾಖಲಾಗಿತ್ತು. ಪಿಳ್ಳೆ ಮುಖ್ಯವಾಗಿ ಮತ್ತೆ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೇವೆ.
ಇವಾಗಲೇ ನಮ್ಮ ಈ ಒಂದು ಟೂರ್ನಮೆಂಟಿನ ಸ್ಥಳಾವಕಾಶ ಈ ಜಾಗದ ಮಾಲೀಕರು ದಿನಕರ್ ಬಿ ಅವರು ಈ ಕಾರ್ಯಕ್ರಮಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ. ಮತ್ತೊಬ್ಬರು ಆಶಾ ಶೆಟ್ಟಿ ಅವರು ಕೂಡ ನಮ್ಮ ಈ ಟೂರ್ನಮೆಂಟಿನ ಇನ್ನೂರು ಪ್ರೋತ್ಸಾಹಕರು, ಅವರಿಗೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಬಯಸ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಟೂರ್ನಮೆಂಟಿನ ಉದ್ಘಾಟನಾ ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ. ಆರ್ಥಿಕವಾಗಿ ತೀರಾ ಸಂಕಷ್ಟದಲ್ಲಿರುವಂತಹ ಬಡ ಕುಟುಂಬಗಳನ್ನ ಈ ತನ್ಮದ ನಾಟ ಫಲಾನುಭವಿಗಳಿಗೆ ನಮ್ಮದಾಗಿರುವಂತಹ ಒಂದು ಕೊಡುಗೆ ಅನ್ನುವಂತ ನೆಲೆಯಲ್ಲಿ ಆರ್ಥಿಕ ನೆರವನ್ನು ಕೊಡುವಂತಹದ್ದಿದೆ. ಶೈಕ್ಷಣಿಕ ಕ್ಷೇತ್ರಕ್ಕೂ ಕೂಡ ಒಂದಷ್ಟು ಒತ್ತನ್ನು ಕೊಡಬೇಕನ್ನುವಂತ ರೂಪದಲ್ಲಿ ಇವಾಗ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವೇತನವನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿಕೊಂಡಿದ್ದೇವೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ಅದೇ ರೀತಿ ಕಾರ್ಯಕ್ರಮದ ನಡುವೆ ಸಂಗೀತ ರಸದೌತಣ ಕಾರ್ಯಕ್ರಮ ಎಲ್ಲವೂ ಕೂಡ ಮುಂದಕ್ಕೆ ನಡೀಲಿಕ್ಕಿದೆ. ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂಗನವಾಳ ಭಾಗದಲ್ಲಿ ತನ್ಮದ ಲಾಕ್ಷಿಕ ಭಾಗದಲ್ಲಿ ಕಿಶೋರ ಫ್ಲಿಕ್ ಮಾಡಿದಂತ ಒಂದು ಹೊಡೆತ ಫೈನ್ ಲೆಗ್ ಭಾಗದತ್ತ ದಾಖಲಾಗಿತ್ತು. ಒಂದರ ಚೇರಿಯನ್ನು ಕಂಡುಕೊಳ್ಳದ ಮುಖೇನವಾಗಿ ನಾಲ್ಕೋಟವನ್ನು ಕಂಡುಕೊಳ್ತಾ ಇದೆ. ತಳ ಮೊತ್ತ ಉಚ್ಚಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟ ಈ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ. ಸೃಷ್ಟಿ ಲೋಕೇಶ್ ಬೌಲಿಂಗ್ ಅನ್ನು ಬಳಸ್ತಾ ಇರುವಂತಹ ಬೊಮ್ಮಲಿ ಸುರೇಶ ಬೆಂಗಳೂರಿನ ಮೂಲದ ಯುವ ಆಟಗಾರ ಬೈಚಾಡಿಯ ಮೈದಾನದಲ್ಲಿ ಇವಾಗ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 2 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಆ ನಿಟ್ಟಲ್ಲಿ ಬಹಳ ಸಮರ್ಥ ಹೊಡೆತ ಮಿಡಿಗಳ ಭಾಗದಲ್ಲಿ ಸಾಗರ್ ಭಂಡಾರಿ ಒಂದು ಬಹಳ ಸಮರ್ಥ ಹೊಡೆತಗಾರಿಕೆಯನ್ನು ಕಂಡು ಆ ನಿಟ್ಟಲ್ಲಿ ಮತ್ತೆ ಒಂದೋಟದ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಪಂದ್ಯಾಟ ಬಂದವರಿಗೆ ಅಂಕದ ಒಳಭಾಗದಲ್ಲಿ 2 ಲಕ್ಷ ರೂಪಾಯಿಗಳ ಅವಿಘ್ನ ಸೃಷ್ಟಿ ಟ್ರೋಫಿ 40 ಗಜಗಳ ಆಗಲು ರಾತ್ರಿ ಪಂದ್ಯಾಟ ಇತರದ ವಾಸವರ್ಧ ಹಾಡ ತೆಲಂಗಾಣ ಭಾಗದಲ್ಲಿ ಮತ್ತೆ ಒಂದೋಟವನ್ನು ಪೂರೈಕೆ ಮಾಡಿಕೊಳ್ತಾ ಇರುವಂತಹ ಕಿಶೋರ ಪಡುಕೆರೆ ಯುವ ಆಟಗಾರ ಇವಾಗಲೇ ತಂಡದ ಮೊತ್ತ 6 ಓಟಗಳು. 8 ಓವರ್ಗಳ ಮಾರುತ ನಿರೀಕ್ಷಿನ ಪಂದ್ಯಾಟಗಳ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇರುವಂತಹ ಕಾಲಘಟ್ಟದಲ್ಲಿ ಬೀಚಾಡಿ ಗೆಳೆಯರ ಬಳಗ ಈ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದೆ. ಈ ತಂಡದ ಮತ್ತೊಂದು ತಂಡದ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಅನಾವಶ್ಯಕವಾಗಿ ಕ್ಷೇತ್ರ ವೈಫಲ್ಯ ಮಾಡಿ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಸಾಗರ್ ಭಂಡಾರಿ ಮುಖ್ಯವಾಗಿ ಮೊದಲ ಬೌಂಡರಿಯ ಸೇರ್ಪಡೆಯೂ ಕೂಡ ಸರಿ. ಪ್ರಕಾಶ್ ಪೂಜಾರಿ ಅವರು ಕೂಡ ಕಾರ್ಯಕ್ರಮದ ಮುಖ್ಯ ವೇದಿಕೆಯನ್ನು ಕಂಡುಕೊಂಡಿದ್ದಾರೆ. ಈ ಜಾಗದ ಮಾಲೀಕರು ಇಂಥದ್ದೊಂದು ಟೂರ್ನಮೆಂಟ್ ನಡೀಬೇಕಿದ್ರೆ ನಮಗೆ ಸ್ಥಳಾವಕಾಶವನ್ನು ಅನುವು ಮಾಡಿಕೊಟ್ಟಂತ ದಿನೇಶ್ ಬಿ ಅವರು, ನಮ್ಮ ಪ್ರೋತ್ಸಾಹಕರಾಗಿರುವಂತಹ ಆಶಾ ಶೆಟ್ಟಿ ಅವರು, ಮಂಜುನಾಥ್ ಕುಂದರ್ ಅವರು ಕೂಡ ಇವಾಗಲೇ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿದ್ದು ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಅವಿಘ್ನ ಸೃಷ್ಟಿ ಟ್ರೋಫಿ ಹೊನಲ್ ಬಳಕೆನ ಹಗಲು ರಾತ್ರಿ ಪಂದ್ಯಕೂಟದ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ. ಅದಾದ ಬಳಿಕ ಒಂದು ಪ್ರದರ್ಶನ ಪಂದ್ಯಾಟ ಇರ್ತದೆ. ಅಂಗನ ಒಳಭಾಗದಲ್ಲಿ ಇವಾಗ ಮತ್ತೊಂದು ಬೌಲರ್ ಸೇರ್ಪಡೆಯನ್ನು ಕಂಡುಕೊಂಡ್ರು ಪ್ರಶಾಂತ. ಮೊದಲ ಓವರ್ನ ಮುಕ್ತಾಯದಲ್ಲಿ ಇವಾಗ ತಡ ಮೊತ್ತ 10 ಓಟವನ್ನು ಕಂಡುಕೊಂಡ್ರು.
ಮತ್ತೆ ಪಂದ್ಯಾಟದ ಮುಂದುವರಿಕೆ ಅಂಗಡ ಒಳಭಾಗದಲ್ಲಿ ಪ್ರಶಾಂತ್ ಈ ಬಾರಿ ಚೆಂಡು ಬಲ ಸಮರ್ಥ ಹೊಡೆ ತೆಲಂಗಾಣ ಭಾಗದಲ್ಲಿ ಒಂದನೇ ಚೋರಿಯ ಸೇರ್ಪಡೆ ಕಿಶೋರ್ ಪಡುಕೆರೆ ಮುಖೇನ ಅಂಕಿಅಂಶಗಳ ಪಟ್ಟಿಗೆ ಓಟುಗಳು ಈ ಹಂತದಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 11, ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟ. ಈ ತನ್ಮದ ಭಂಡಾರಿ ದಂಡಲ್ಲಿ ಶಿಕ್ಷದ ಹೊಡೆತ ಭಾಗದಲ್ಲಿ ಮತ್ತೊಂದು ಕ್ರಾಸ್ ಲೈನ್ ಬೌಂಡ್ರಿಯನ್ನು ಕಂಡಂತ ಸಾಗರ್ ಭಂಡಾರಿ ಬಹಳಷ್ಟು ಉತ್ತಮ ರೀತಿಯಾದ ಹೊಡೆತ. ಆ ಕ್ರಾಸ್ ಲೈನ್ ಶಾಟ್ ಮುಖೇನವಾಗಿ ಫೈನ್ ಲೆಗ್ ಭಾಗದಲ್ಲಿ ಸಾಗರ್ ಭಂಡಾರಿ ದಾಂಡಲ್ಲಿ ಚುಮ್ಮಿದಂತ ಸೆಕೆಂಡ್ ಬೌಂಡ್ರಿ ಕೂಡ 15ರ ಮೊತ್ತ ದಾಖಲಾಗ್ತಾ ಇದೆ ಅಂಕಿಅಂಶಗಳ ಪಟ್ಟಿಯಲ್ಲಿ. ಈ ತನ್ಮದ ಉತ್ತಮ ರೀತಿಯ ಹೊಡೆತ ಲೇಟ್ ಕಾರ್ಡ್ ಮತ್ತೊಮ್ಮೆ ಗಲ್ಲಿಯ ಭಾಗದಲ್ಲಿ ಭಂಡಾರಿ ಓಟವನ್ನು ಪೂರೈಕೆ ಮಾಡಿಕೊಂಡ್ರು. 3 ದಿನಗಳ ಕಾಲದ ಹಗಲು ರಾತ್ರಿ ಒಂದು ಪ್ರತಿಷ್ಠೆ ಪಂದ್ಯಕೂಟ 6ನೇ ಬಾರಿಗೆ ಬೀಚಾಡಿ ಗೆಳೆಯರ ಬಳಗ ಅಲೋಕ್ ಇವೆಂಟಿನ ಸಂಯೋಜನೆಯೊಂದಿಗೆ ಸಾರುವಂತ ಅವಿಘ್ನ ಟ್ರೋಫಿ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಒಂದನೇ ಚೋರಿಯ ಸೇರ್ಪಡೆ ದೀಪಕ್ಷ ಕವರ್ಸ್ ಅಲ್ಲಿ ಈ ತನ್ಮದ ಸಾಗರ್ ಭಂಡಾರಿ ದಂಡಲ್ಲಿ ಮತ್ತೊಂದು ವಿಶಿಷ್ಟತೆ ಹೊಡೆತ ಲಾಂಗ್ಲಕ ಭಾಗದಲ್ಲಿ ಮತ್ತೆ ಚೆಂಡು ಸಿಮರ್ ಕೆಲವಾಗವನ್ನು ಕಾಣ್ತಾ ಇದೆ. ಪ್ರಶಾಂತ್ ಈ ಬಾರಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. 21 ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಈ ಹಂತದಲ್ಲಿ. 21 ಫಾರ್ ವಿದೌಟ್ ಲಾಸ್. ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟ. ಮತ್ತೆ ಒಂದನೇ ಚೋರಿಯ ಸೇರ್ಪಡೆ ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರು. ಮೊದಲ 2 ಓವರ್ಗಳಲ್ಲಿ 22 ಓಟವನ್ನು ಪೇರಿಸಿರುವಂತಹ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟ ಇವಾಗ ಪವರ್ ಸರ್ಜ್ ಓವರ್. ಒಬ್ಬ ಹೆಚ್ಚುವರಿ ಪ್ಲೇಯರ್ ನ ಸೇರ್ಪಡೆ. ಆದ್ರೆ ಈ ಓವರ್ ನಲ್ಲಿ ದಾಖಲಾಗುವಂತಹ ಪ್ರತಿಯೊಂದು ಬೌಂಡ್ರಿಯೂ ಕೂಡ 6 ಓಟಗಳಿಗೆ ದಾಖಲಾಗ್ತದೆ. ಇವಾಗಲೇ ಈ ಒಂದು ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ನಮ್ಮ ಜೊತೆ ಈ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ದಿನಕರ್ ಸರ್ ಅವರ ಸಹೋದರರು ಆಗಿರುವಂತಹ ರೋಟರಿಯ ಮಾಜಿ ಸಹಾಯಕ ಗವರ್ನರ್ ಅವರು ಆಗಿರುವಂತಹ ಪ್ರಭಾಕರ್ ಕುಂಬಾಶಿ ಅವರು ಕೂಡ ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರಭಾಕರ್ ಕುಂಬಾಶಿ ಅವರಿಗೆ ಗೆಳೆಯರ ಬಳಗ ಬೀಜಾಡಿ ಮತ್ತು ಅಲೋಕ್ ಇವೆಂಟ್ಸ್ ನಡೀತಾ ಇರುವಂತಹ ಈ ಒಂದು ಕರ್ನಾಟಕ ರಾಜ್ಯ ಮಟ್ಟದ ಹಗಲು ರಾತ್ರಿಯ ಅವಿಘ್ನ ಸೃಷ್ಟಿ ಟ್ರೋಫಿಗೋಸ್ಕರ ನಿಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೂರನೇ ಓವರ್ ಆರಂಭವನ್ನು ಕಾಣ್ತಾ ಇದೆ. ಮತ್ತೆ ಸುರೇಶ್ ಬೊಮ್ಮಾಲಿ ದುರ್ಗಾ ಶಾರ್ಕ್ ಫೈಟರ್ಸ್ ಪರವಾಗಿ ಎಸೆದ ಈ ಒಂದು ಚೆಂಡು ಮತ್ತೊಮ್ಮೆ ರಿವರ್ಸ್ ಶಾಟ್ ದಾಖಲಿಸ್ತಾ ಇರುವಂತಹ ಸಾಗರ್ ಭಂಡಾರಿಯ ಮುಖೇನ ಗಲ್ಲಿಯ ಭಾಗದಲ್ಲಿ ಒಂದೊಂದು ಚೋರಿಯ ಸೇರ್ಪಡೆ. ಸ್ಕೋರ್ 27. 23. ಇನ್ನು 33 ಓಟುಗಳು ದಾಖಲಾಗಬೇಕಾಗಿದೆ ಪಂದ್ಯಾಟದ ಜಯಕ್ಕೋಸ್ಕರ. ಈ ತಂಡದ ಔಟರ್ ರೇಂಜ್ ಆಗಿದ್ದಂತ ಒಂದು ಚೆಂಡು 2 ವಾರ ಭಾಗದಲ್ಲಿ ಒಂದೊಂದು ಚೋರಿಯ ಸೇರ್ಪಡೆ 24. ಕಿಶೋರ ಪಡುಕೆರೆ ಓಟವನ್ನು ಪಡ್ಕೊಂಡು ಈ ಒಂದು ಪಂದ್ಯ ಅವಿಘ್ನ ಸೃಷ್ಟಿ ಟ್ರೋಫಿಗಾಗಿ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ಒಂದು ತಂಡ
ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಆಗಮಿಸ್ತಾ ಇರುವವರು ಬಿಜಾಡಿ ಮೀನುಗಾರಿಕಾ ಸಹಕಾರಿ ಸಂಘದ ಪ್ರಸ್ತುತ ಅಧ್ಯಕ್ಷರು ಆಗಿರುವಂತಹ ಅಶೋಕ್ ಪೂಜಾರಿ ಅವರು ಕೂಡ ವಿಘ್ನ ಸೃಷ್ಟಿ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಅವರು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಶೋಕ್ ಪೂಜಾರಿ ಅವರು ಈ ತನ್ಮದ ಮತ್ತೊಮ್ಮೆ ವರ್ಷ ತನ್ಮೂಲಕವಾಗಿ ಕೊನೆ ಹಂತದಲ್ಲಿ ಚೆಂಡು ಥರ್ಡ್ ಮ್ಯಾನ್ ಭಾಗದಲ್ಲಿ ಮಿಡ್ ಫೀಲ್ಡ್ ಮತ್ತೆ ಬೌಂಡ್ರಿ ಸಾಗರ್ ಭಂಡಾರಿಯ ದಂಡಲ್ಲಿ ಬ್ಯಾಕ್ ಟು ಬ್ಯಾಕ್ ಆಗಿ ಸಾಗರ್ ಭಂಡಾರಿ ಒಂದು ಅತ್ಯುತ್ತಮ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ತನ್ನ ಮೊತ್ತ 36 ಓಟಗಳನ್ನು ತಲುಪ್ತಾ ಇದೆ. ಒಂದು ಸುಲಭದ ಜಯವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟ ಪಂದ್ಯಕೂಟವನ್ನು ಆಡ್ತಾ ಇದೆ. ಮತ್ತೊಂದು ರಿವರ್ಸ್ ಶಾಟ್ ಬೊಮ್ಮಾಲಿ ಹಸಂದ ಈ ಒಂದು ಚೆಂಡು ಸತತವಾಗಿ ರಿವರ್ಸ್ ಶಾಟ್ ಅನ್ನು ದಾಖಲಿಸ್ತಾ ಇರುವಂತಹ ಸಾಗರ್ ಭಂಡಾರಿಯ ಮುಖೇನ ಮತ್ತೆ ಓಟ್ಗಳು ಬರ್ತಾ ಇದೆ. ಸ್ಕೋರ್ 37. 37 ಓಟವನ್ನು ಪೇರಿಸ್ತಾ ಇರುವಂತಹ ಒಂದು ತಂಡ ಕೂಡ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟ. ಈ ಬಾರಿ ಪ್ರಶಸ್ತಿಯನ್ನು ಗೆಲ್ಲುವಂತಹ ಒಂದು ತಂಡ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಜೊತೆ ಆಕರ್ಷಕವಾಗಿರುವಂತಹ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಈ ಒಂದು ಟೂರ್ನಮೆಂಟಿನ ರನ್ನರ್ಸ್ ಅಪ್ ತಂಡ 1 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಪಂಚಜನ್ಯ ಲೈವ್ ನೆಟ್ ಮುಖಾಂತರವಾಗಿ 3 ದಿನಗಳ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕಾಣಬಹುದಾಗಿದೆ. ಇಡೀ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಈ ಒಂದು ಅನೂಪ್ ಪೂಜಾರಿ ಮೆಮೋರಿಯಲ್ ಟೂರ್ನಮೆಂಟ್ ಅನ್ನು ನೋಡುವಂತ ಅವಕಾಶ ಇದೆ ಪಂಚಜನ್ಯ ಲೈವ್ ನೆಟ್ ಮುಖಾಂತರವಾಗಿ. ಇವಾಗಲೇ ಮುಕ್ತಾಯ ಕಂಡ ಮೊದಲ 3 ಓವರ್ಗಳಲ್ಲಿ 38ಕ್ಕೆ ಲಾಸ್. ಆ ನಿಟ್ಟಲ್ಲಿ ಜಯಕ್ಕಾಗಿ 5 ಓವರ್ಗಳು ಬಾಕಿ ಇದೆ. 18 ಓಟದ ಅವಶ್ಯಕತೆ. ಒಂದು ಸುಲಭ ಜಯವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇರುವಂತ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯವಾದ ಬಹುಶಃ ಈ ಒಂದು ಪಂದ್ಯಾಟ ಕೈ ಜಾರುವ ಹಂತವನ್ನು ಕಾಣ್ತಾ ಇದೆ. ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ಪರವಾಗಿ ಕಿನ್ಯ ಸಂದೀಪನ ಸೇರ್ಪಡೆ. ಈ ತನ್ಮಧ್ಯೆ 4ನೇ ಓವರ್ ಮೊದಲ ಚೆಂಡು ಮತ್ತೆ ಓಟವನ್ನು ಬೇಡಿಕೊಡ್ತಾ ಇಲ್ಲ ಕಿನ್ಯ ಸಂದೀಪ. ಬಹಳಷ್ಟು ಮಂದಿ ಬೆಂಗಳೂರಿನ ಆಟಗಾರರು ಶಾರ್ಕ್ ಫೈಟರ್ಸ್ ನ ಸೇವೆಯನ್ನು ಕಂಡುಕೊಳ್ತಾ ಇದ್ರು. ಮತ್ತೆ ಕೀನ್ಯಾ ಕಿಶೋರ್ಗೆ ಸಂದ ಚೆಂಡು ಈ ಬಾರಿ ಕೂಡ ಮನಸ್ಸವರ್ದ ಹೊಡೆತ ಮಿಡ್ಗಡ ಭಾಗದಲ್ಲಿ 1 ಹೆಚ್ಚುವರಿಯ ಸೇರ್ಪಡೆ ಅಂಕಿಅಂಶದ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾರೆ. ಈ ಬಾರಿ 39ಕ್ಕೆ ಲಾಸ್. ಸಾಗರ್ ಭಂಡಾರಿಯ ಒಂದು ಆಟವೇ ಬಹುಶಃ ಇವಾಗ ಪಂಚಜನ್ಯ ಉಚ್ಚಿಲ ಮಹಾಲಕ್ಷ್ಮಿ ಕೈಯನ್ನ ಹಿಡಿತಾ ಇದೆ. ಒಂದು ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇರುವಂತಹ ಅನುಭವಿ ಆಲ್ರೌಂಡರ್ ಕೂಡ ಸಾಗರ್ ಭಂಡಾರಿ. ಮತ್ತೆ ಓಟ್ಗಳಿಗೆ ಅವಕಾಶಗಳು ಕೊನೆ ಹಂತದಲ್ಲಿ ಬರ್ತಾ ಇಲ್ಲ. ಇತಲ್ಮದ ಔಟ್. ಸಾಗರ್ ಭಂಡಾರಿ ಕೊನೆ ಹಂತದಲ್ಲಿ ಸ್ಟಂಪ್ ಔಟ್ ಆಗಿ ವಾಪಸ್ ಆದ್ರು. ಮೊದಲ ಹೆದರಿ ಆಘಾತವನ್ನು ಕಂಡಂತ ಒಂದು ತಂಡ ಸಾಗರ್ ಭಂಡಾರಿ 39ರ ಮೊತ್ತದಲ್ಲಿ ವಾಪಸ್ ಆದ್ರು. ಈ ಒಂದು ಪಂದ್ಯಾಟ ಸಾಗರ್ ಭಂಡಾರಿ ವೈಯಕ್ತಿಕವಾಗಿ 32ರ ಒಂದು ಆಟವನ್ನು ಆಡಿದ್ರು. ಇವಾಗಲೇ ಅಂಗಡ ಒಳಭಾಗದತ್ತ ಸಚಿನ್ ಕೋಟೇಶ್ವರ ಮತ್ತವರ ಯುವ ಆಟಗಾರರ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟ ಹೊಸ ತಂಡ, ಹೊಸ ಭರವಸೆ ಹುಡುಗರ ಸಮ್ಮಿಶ್ರಣದ ಒಂದು ತಂಡ ಕೂಡ ಇದು. ನಿತೀಶ್ ಶೆಟ್ಟಿ ಅವರ ಪಂಚಜನ್ಯ ಕೋಟ ಇಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಫಸ್ಟ್ ಡೆಲಿವರಿ ಕಿನ್ಯಾ ಎಸೆದ ಈ ಒಂದು ಚೆಂಡು ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ಪೂನಾ ಗೇಟ್
ಕಾರ್ತಿಕ್ ಪೂಜಾರಿ ಅವರ ಬೌಲಿಂಗ್ ಎಂಡ್ ಒಂದು ಕಡೆ ಇದ್ರೆ ಸೃಷ್ಟಿ ಲೋಕೇಶ್ ಬೆಂಗಳೂರು ಅವರ ಜಾಹೀರಾತು ಫಲಕ ಮತ್ತೊಂದು ಕಡೆ ಇರ್ತದೆ. ಈ ಒಂದು ಅವಿಘ್ನ ಸೃಷ್ಟಿ ಟ್ರೋಫಿಯ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟದ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ನಮ್ಮ ಅತಿಥಿಗಳು ಟೂರ್ನಮೆಂಟ್ ಅನ್ನು ಉದ್ಘಾಟನೆ ಮಾಡಿಕೊಡುವಂತ ಬೆಂಗಳೂರಿನ ಪ್ರತಿಷ್ಠಿತ ಸೃಷ್ಟಿ ಸಮೂಹ ಈ ಒಂದು ಉದ್ಯಮದ ಮಾಲೀಕರಾಗಿ 2022ರಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಒಂದು ದಾಖಲೆಯನ್ನು ಬರೆದಂತ KTPL 1 ಕೋಟಿ ರೂಪಾಯಿಗಳ ಮಿಕ್ಕಿದ ಬಜೆಟ್ ಟೂರ್ನಮೆಂಟ್ ಅನ್ನ ಅದ್ದೂರಿಯಾಗಿ ಸಂಯೋಜನೆ ಮಾಡಿದಂತ ಸೃಷ್ಟಿ ಲೋಕೇಶ್ ಅವರು ಬೆಂಗಳೂರಿನಿಂದ ಈ ಟೂರ್ನಮೆಂಟ್ಗೋಸ್ಕರ ಇವಾಗ ಆಗಮಿಸ್ತಾ ಇದ್ದಾರೆ. ಸೃಷ್ಟಿ ಲೋಕೇಶ್ ಅವರು ಅವರಿಗೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಬಯಸ ನಮ್ಮವರೆಲ್ಲರೂ ಅವರನ್ನ ಮುಖ್ಯ ವೇದಿಕೆ ಬರಮಾಡಿಕೊಳ್ಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಒಬ್ಬ ಕ್ರೀಡಾಪ್ರೇಮಿ ಪೋಷಕರಾಗಿ ಬೆಂಗಳೂರಿನ ಪ್ರತಿಷ್ಠಿತ ಸೃಷ್ಟಿ ಸಮೂಹ ಸಂಸ್ಥೆಗಳ ಪ್ರವರ್ತಕರಾಗಿ ಮೊದಲೇ ಹೇಳಿದ ಹಾಗೆ ಟೆನ್ನಿಸ್ ಬಾಲಿನ ಕ್ರಿಕೆಟ್ ಚರಿತ್ರೆಯಲ್ಲಿ ಒಂದು ಐತಿಹಾಸಿಕ ದಾಖಲೆ ಆಗಿರುವಂತಹ 2022ರ ಒಂದು KTPL ಈ ಒಂದು ಟೂರ್ನಮೆಂಟ್ ಅನ್ನ ವೈಭವಪೇತವಾಗಿ ನಡೆಸಿದ ಸೃಷ್ಟಿ ಲೋಕೇಶ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನೋರ್ವ ಪ್ರೋತ್ಸಾಹಕ ಮಿತ್ರರು ಆಗಿರುವಂತಹ ರವೀಂದ್ರ ತೋಳರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ವೇದಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಆತ್ಮ ಸ್ವಾಗತವನ್ನು ಬಯಸ್ತಾ ಇದೆ. ಮತ್ತೊಮ್ಮೆ ಗೆಳೆಯರ ಬಳಗ ಬೀಜಾಡಿ ಹಾಗೂ ಅಲೋಕ್ ಮಂಚಿನ ಪರವಾಗಿ 6ನೇ ವರ್ಷ ಗೆಳೆಯರ ಬಳಗ ಬೀಜಾಡಿಯ ತಂಡ ಈ ಒಂದು ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಕೇವಲ ಕ್ರೀಡೆಗೆ ಸೀಮಿತವಾಗಿದೆ. ಧಾರ್ಮಿಕವಾಗಿಯೋ, ಸಾಮಾಜಿಕವಾಗಿಯೋ, ಶೈಕ್ಷಣಿಕವಾಗಿಯೋ, ಸಾಂಸ್ಕೃತಿಕವಾಗಿಯೋ, ಕ್ರೀಡಾ ಕ್ಷೇತ್ರ ಎಲ್ಲ ಕ್ಷೇತ್ರಕ್ಕೂ ಕೂಡ ಕೊಡುಗೆಯನ್ನು ಕೊಟ್ಟು ಬಂದಂತ ಗೆಳೆಯರ ಬಳಗ ಬೀಜಾಡಿ ಈ ವರ್ಷ ಅನೂಪ್ ಪೂಜಾರಿ ಅವರ ಸಾವಿನ ನೆನಪಿನಲ್ಲಿ ಈ ಅದ್ದೂರಿ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇದೆ. ಈತನ್ಮದ ಅಂಗಣ ಒಳಭಾಗದ ಸೃಷ್ಟಿ ಲೋಕೇಶ್ ಅವರ ಮಿತ್ರರು ಬೆಂಗಳೂರಿನ ಬಹಳಷ್ಟು ಮಂದಿ ಕ್ರೀಡಾಭಿಮಾನಿಗಳು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಒಂದು ಆತ್ಮೀಯ ಸ್ವಾಗತವನ್ನು ಇದೇ ಸಂದರ್ಭ ಬಯಸ್ತಾ ಇದ್ದೇವೆ. ಬೀಜಾಡಿ ಗೆಳೆಯರ ಬಳಗ ಹಾಗೂ ಅಲೋಕ್ ಇವೆಂಟ್ಸ್ ಬೀಜಾಡಿಯ ಪರವಾಗಿ ಈತನ್ಮದ ಚೆಂಡು ತಿರುವನ್ನು ಮತ್ತೆ ಪಡ್ಕೊಳ್ತಾ ಇದೆ. $44 ಕೋಟಿಗಳು ಈತನ್ಮದ ಪಿಳ್ಳ ಸೇರಿಕೆ ಭಾಗವನ್ನು ಕಂಡು ಈತನ್ಮದ ಫಾಸ್ಟ್ ಡೆಲಿವರಿ ತಲ್ಮಲ್ಕೋಗಿ ಸಂಕೇತ ಔಟ್. ಕ್ಲೀನ್ ಬೌಲ್ಡ್ ಆಗಿ ಮಾಡಿ ಪಂಚಜನ ಕೋಟ ಉಚ್ಚಿಲ ಮಹಾಲಕ್ಷ್ಮಿ ತಂಡದ ಪ್ರಶಾಂತ ಪಿಳ್ಳ ವಿಕೆಟ್ ಪತನ ಈ ಬಾರಿ. ಅಂಗಣ ಒಳಭಾಗದಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಭಂಡಾರಿಯ ಪತನದ ನಂತರ ಸಡನ್ಲಿ ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇದೆ. ಆ ನಿಟ್ಟಲ್ಲಿ ಸುಧಾಕರ ಕುಂಬಾಶಿಯ ಸೇರ್ಪಡೆ ಮತ್ತೊಂದು ಭರವಸೆ ಯುವ ಆಟಗಾರ ಅಂಗಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ರು. ಪಿಳ್ಳೆಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಸುಧಾಕರನ ಒಂದು ಅಡ್ಡ ಹೊಡೆತ, ಒಂದೆರಡು ಹೆಚ್ಚುವರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಂಡ್ರು. ಆ ನಿಟ್ಟಲ್ಲಿ ಶಾರ್ಟ್ ಆಗಿ ಬಂದ ಚೆಂಡು ಕೊನೆ ಹಂತದಲ್ಲಿ ಬಿಳ್ಳೆ ಒಂದು ಸತ ಮಿಡ್ ವಿಕೆಟ್ ಸೀಮಾರ ಕೆಳಭಾಗದಲ್ಲಿ ಮಾಡಿ ಕಿಶೋರ್ ಪಡು ಕೆಲವಾಗಿ ಚೆಂಡು ಸೀಮಾರ ಕೆಳಭಾಗವನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಮತ್ತೊಂದು ಬೌಂಡ್ರಿಯ ಸೇರ್ಪಡೆ. ಒಟ್ಟಾರೆಯಾಗಿ ತಳ ಮೊತ್ತ 49ಕ್ಕೆ
3 ಒಂದು ಸುಲಭ ಜಯವನ್ನು ದಾಖಲಿಸುತ್ತ ಮುನ್ನುಗ್ತಾ ಇರುವಂತಹ ಒಂದು ತಂಡ. ಇನ್ನು ಜಯಕ್ಕಾಗಿ ಕೇವಲ 7 ಓಟದ ಅವಶ್ಯಕತೆ. ಮೂರು ಓವರ್ಗಳು ಬಾಕಿ ಇದೆ. ಆಲ್ರೆಡಿ 6 ತಂಡಗಳು ಇವಾಗಲೇ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ರಾತ್ಯ ಜಾನ್ಸನ್, ಶೆಟ್ಟಿ ಅಂಪೈರ್ ಕುಂದಾಪುರ, ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ, ಅಪೂರ್ವ ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ, ಎವಿ ರಾಕರ್ಸಿನ ಒಂದು ತಂಡ, ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಕುಂದಾಪುರ. ಈ 6 ತಂಡಗಳು ಈ ಬಾರಿ ಅವಿಘ್ನ ಸೋಸೆಯಲ್ಲಿ ಆಲ್ರೆಡಿ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡ ಮೊದಲ ತಂಡಗಳು ಕೂಡ. ಈ ತಂಡದ ಪವರ್ ಬ್ಲಾಸ್ಟ್ ಓವರ್ 8 ಮಂದಿ ಕ್ಷೇತ್ರರಕ್ಷಕರು ಮಾತ್ರ. ಒಂದೆಡೆ ಚೋರಿಯ ಸೇರ್ಪಡೆ ಕೀನ್ಯಾ ಎಸ್ ಅಂತ ಈ ಒಂದು ಚೆಂಡು ಗಲ್ಲಿ ಭಾಗದಲ್ಲಿ ಒಂದೆಡೆ ಚೋರಿಯ ಸೇರ್ಪಡೆ. 50 ಓಟಗಳು ದಾಖಲಾಗ್ತಾ ಇದೆ. ಮತ್ತೆ ಕಿಶೋರ ಈ ಬಾರಿ ಕೀನ್ಯಾಸ್ತದ ಚೆಂಡನ ಮಿತಿಗಳ ಭಾಗದಲ್ಲಿ ಫುಲ್ ಮಾಡಿದ್ರು. ಮತ್ತೊಂದು ಸಮರ್ಥ ಹೊಡೆತ ಕಿಶೋರ್ ಪಡುಕೆಲ ಮುಖ್ಯವಾಗಿ ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಬೌಂಡ್ರಿ. ಕೇವಲ 2 ಓಟದ ಅವಶ್ಯಕತೆ ಇದೆ. ಕಿಶೋರ ಕೊನೆ ಹಂತದಲ್ಲಿ 1 ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ಜಯಕ್ಕಾಗಿ ಕೇವಲ 1 ಓಟದ ಅವಶ್ಯಕತೆ. ಎಲ್ಲ ಒಂದ್ ಕಡೆ ಬಿಗ್ ಫೈಟ್ ನಿರೀಕ್ಷೆಯನ್ನು ಮಾಡಿದಂತ ಪ್ರೇಕ್ಷಕರ ಒಂದು ಪಂದ್ಯ 1 ಸೈಡ್ ಮ್ಯಾಚ್ ಆಗಿ ಸಾಗ್ತಾ ಇದೆ. ಆ ನಿಟ್ಟಲ್ಲಿ ಸುಧಾಕರ್ ಈ ಬಾರಿ ಮಿಡ್ ವಿಕೆಟ್ ಅಲ್ಲಿ ಮತ್ತೊಂದು ಬೌಂಡ್ರಿಯನ್ನು ದಾಖಲಿಸಲು ಮುಖ್ಯವಾಗಿ ಇವಾಗ ಈ ಒಂದು ಪಂದ್ಯ ಸುಲಭ ಜಯವನ್ನು ದಾಖಲಿಸ್ತಾ ಇದೆ. ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟ ಈ ಪಂದ್ಯಾಟದ ಜಯವನ್ನು ದಾಖಲಿಸಿದ್ರು. Check.